ಬಿಡದಿ ಟೌನ್ಶಿಪ್ ವಿಚಾರವಾಗಿ ಹಗ್ಗಜಗ್ಗಾಟ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ 8,000 ಕೋಟಿಯ ಬಾಂಬ್ ಹಾಕಲಾಗಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಡದಿಯ ಬಳಿ ಸರ್ಕಾರದ ಜಮೀನು 2,700 ಎಕರೆಯಷ್ಟಿದೆ. ಆ ಜಾಗವನ್ನ ಟೌನ್ಶಿಪ್ ಹೆಸರಿನಲ್ಲಿ ಗುಳುಂ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಟೌನ್ಶಿಪ್ ಅಂತ ಹೇಳಿದ್ರೆ ಅಷ್ಟು ಪ್ರೀತಿಯನ್ನ ಸರ್ಕಾರ ತೋರಿಸ್ತಾ ಇರೋದು, ಟೌನ್ಶಿಪ್ ಮಾಡೋಕೆ ಅಷ್ಟು ಬಿಗಿಪಟ್ಟನ್ನ ಸರ್ಕಾರ ಹಿಡಿದಿರೋದು ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ. ಪ್ರತಿ ಎಕರೆಗೆ ಸರ್ಕಾರ 4 ಕೋಟಿ ನಿಗದಿ ಮಾಡಿದೆ. 4 ಕೋಟಿ ಅಂದ್ರೆ 8,000 ಕೋಟಿ ಆಯ್ತು 2,700 ಎಕರೆಗೆ. ಹೀಗಾಗಿ 8,000 ಕೋಟಿ ಲೂಟಿ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಈ ಹಗರಣದ ರೂವಾರಿ ಕಾಂಗ್ರೆಸ್ ಅಂತ ಹೇಳಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪವನ್ನ ಮಾಡಿದ್ದಾರೆ. ರೆಡ್ ಝೋನ್ ಇದ್ರು ಅಲ್ಲಿರೋದು ಗ್ರೀನೇ. ರೆಡ್ ಝೋನ್ ಮಾಡಿದ ತಕ್ಷಣ ಮರಗಳು ರೆಡ್ ಆಗಿ ಬೆಳೆಯಲ್ಲ, ಗ್ರೀನ್ ಆಗೇ ಇರ್ತವೆ. ಬೆಳೆ ರೆಡ್ ಆಗಿರಲ್ಲ, ಗ್ರೀನ್ ಆಗೇ ಇರ್ತವೆ ಅಲ್ವಾ? ಹಂಗೆ ಇದೆ. ಆಮೇಲೆ ಅಂತದ್ರಲ್ಲೂ ಕೂಡ ರಿಯಲ್ ಎಸ್ಟೇಟ್ನವರು 100 ಎಕರೆ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಇವತ್ತು 3 ಕೋಟಿ 4 ಕೋಟಿ 5 ಕೋಟಿ ಬಾಳೋ ಜಮೀನನ್ನ 25-30 ಲಕ್ಷಕ್ಕೆ ಅವತ್ತು ತಗೊಂಡಿದ್ದಾರೆ. ಈಗ ತಗೊಂಡು ರಿಯಲ್ ಎಸ್ಟೇಟ್ ಮಾಡ್ಬೇಕಾಗಿದೆ. ಅವರು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದೀವಿ, ನಮಗೆ ಇವಾಗ ಅದು ಬ್ಲಾಕ್ ಮನಿ ಅಲ್ಲ, ಇದು ಈಗ ವೈಟ್ ಮನಿ ಆಗ್ಬೇಕು ಅಂತ. ರೆಡ್ ಇದ್ದಿದ್ದು ಹೆಂಗೆ ಗ್ರೀನು, ಈಗ ಇಲ್ಲಿ ಬ್ಲಾಕ್ ಇದ್ದಿದ್ದು ವೈಟ್ ಆಗ್ಬೇಕು ಅವ್ರಿಗೆಲ್ಲ. ಆ ಕಾರಣದಿಂದ ಅವ್ರೇನ್ ಮಾಡ್ತಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ಇದು ಒಳ್ಳೆ ನೋಡಿ, ಆ ನೀರು ನಿಲ್ಲೋಗಳ ಜಾಗಗಳಲ್ಲಿ ನೀವು ಲೇಔಟ್ ಮಾಡಿದ್ರೆ ಕನಿಷ್ಠ ಪಕ್ಷ 5-6 ಅಡಿ ಎತ್ತರ ಮಾಡ್ಬೇಕು. ಅವೆಲ್ಲ ಸಮತಟ್ಟು ಮಾಡ್ಲಿಕ್ಕೆ ಅಂತ ಪ್ರದೇಶ ಮಾಡಕ್ಕೆ ಆಗೋದೇ ಇಲ್ಲ ಅಲ್ಲಿ. ಆಗಿದ್ರು ಯಾಕೆ ಮಾಡ್ತಾರೆ? ರಿಯಲ್ ಎಸ್ಟೇಟ್. ಅದು ಮಾತ್ರ ಅಲ್ಲ, ಒಂದು ದೊಡ್ಡ ಇದಿದೆ ಅದರಲ್ಲಿ. 2,700 ಎಕರೆ ಜಾಗ ಗೌರ್ಮೆಂಟ್ ಇದ್ದಿತ್ತು, ಸರ್ಕಾರಿ ಜಮೀನು. ಈ ಸರ್ಕಾರ ಬಂದ ಮೇಲೆ 2,000 ಎಕರೆ ಮಳೆ ಆಗ್ಬಿಟ್ಟಿದೆ, ದಾಖಲೆ ಸೃಷ್ಟಿ ಆಗ್ಬಿಟ್ಟಿದೆ. 2,000 ಎಕರೆಗೆ 4 ಕೋಟಿ ಆದ್ರೆ ಎಷ್ಟಾಯ್ತು? 8,000 ಕೋಟಿ ಈ ಸರ್ಕಾರ ಇವತ್ತು ನುಂಗ್ಲಿಕ್ಕೆ ಬೇರೆಯವರನ್ನ ರೆಡಿ ಮಾಡಿ ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಆ ಕಾರಣಕ್ಕೆ ಅದೇ ಬೇಕು ಅವ್ರಿಗೆ. ಬರೀ 700 ಎಕರೆ ಉಳಿದಿದೆ ಅಂತೇಳಿ ದಾಖಲೆಯಲ್ಲಿದೆ. ಅದೇ ಇಂದಿನ ಸರ್ಕಾರ ಇದ್ದಾಗ 2,700 ಎಕರೆ ಇತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, 8,000 ಕೋಟಿಯ ಬಾಂಬ್ ಅನ್ನ ಹಾಕಿರುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ 2,000 ಎಕರೆ ದಾಖಲೆಗಳಲ್ಲಿ ಮಾಯವಾಗಿದೆ ಅಂತ ಹೇಳಿ ಅವರು ಆರೋಪ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯಲ್ಲಿ ದಾಖಲೆಗಳನ್ನೇನಾದರೂ ರಿಲೀಸ್ ಮಾಡಿದ್ರಾ? ಯಾವ ಆಧಾರದ ಮೇಲೆ ಬಿಜೆಪಿ ಇಂಥದ್ದೊಂದು ಗಂಭೀರ ಆರೋಪವನ್ನ ಸರ್ಕಾರದ ವಿರುದ್ಧ ಮಾಡ್ತಾ ಇದೆ ಅಂತ ಹೇಳಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಇವತ್ತು ಮಾಧ್ಯಮಗಳ ಮುಂದೆ ಬಂದಂತ ಛಲವಾದಿ ನಾರಾಯಣಸ್ವಾಮಿ ಅವರು ಈಗ ನಡೀತಾ ಇರುವಂತ ಅಧಿವೇಶನದಲ್ಲಿ ಬಿ ನಾಗೇಂದ್ರ ಅವರ ರಾಜೀನಾಮೆ ಬಿಟ್ಟು ಬೇರೆ ಯಾವುದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳುವಂತ ಪ್ರಶ್ನೆಗೆ ಉತ್ತರವನ್ನ ನೀಡುವಂತ ಸಂದರ್ಭದಲ್ಲಿ ನಾವು ಬಿಡದಿ ಟೌನ್ಶಿಪ್ ಹಗರಣವನ್ನ ಕೂಡ ಬಯಲಿಗೆ ಇಡಿತೀವಿ. ಬಿಡದಿ ಟೌನ್ಶಿಪ್ ನಲ್ಲೂ ಕೂಡ ದೊಡ್ಡ ಪ್ರಮಾಣದ ಅಕ್ರಮ ಆಗಿದೆ, ಹಗರಣ ಆಗಿದೆ. ಅದಕ್ಕೆ ಬೇಕಾಗಿರುವಂತಹ ಪೂರಕ ದಾಖಲಾತಿಗಳು ನಮ್ಮ ಬಳಿ ಇದೆ. ನೇರವಾಗಿ ಬಿಡದಿಯ ಟೌನ್ಶಿಪ್ಗೆ ಬೇಕಾಗಿರೋ ಅಂತ ಜಾಗದ ಪೈಕಿ ಸರ್ಕಾರದ ಜಾಗ 2,000 ಎಕರೆ ಈಗ ಇಲ್ಲಿ ಗುಳುಂ ಮಾಡ್ಲಿಕ್ಕೆ ರಾಜ್ಯ ನಾಯಕರು ಮುಂದಾಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಬಿಡದಿ ಟೌನ್ಶಿಪ್ ಬಗ್ಗೆ ಅಷ್ಟೊಂದು ಪ್ರೀತಿ ಪ್ರೇಮವನ್ನ ರಾಜ್ಯದ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಹೊಂದಿದೆ. ಇನ್ನು ಆ ರಾಮನಗರ ಆಗಿರಬಹುದು ಅಥವಾ ಮಾಗಡಿ ವ್ಯಾಪ್ತಿಗೆ ಬರೋ ಅಂತ ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಹಳ್ಳಿಗಳಲ್ಲಾಗಿರಬಹುದು, ಯಾಕೆ ಫಲವತ್ತಾದ ಭೂಮಿಯನ್ನು ಕೂಡ ಲೆಕ್ಕಿಸದೆ ರೈತರ ಜಮೀನನ್ನ ಬಲವಂತವಾಗಿ ಇವರು ಪಡಿಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಇವತ್ತು ಭೂಮಿಗೆ ಚಿನ್ನದ ಬೆಲೆ ಇದೆ. 1 ಎಕರೆಗೆ 4 ಕೋಟಿ ರೂಪಾಯಿ ಅಂತ ಹೇಳಿದ್ರೆ 2,000 ಎಕರೆಗೆ ಅಂದಾಜು 8,000 ಕೋಟಿ ರೂಪಾಯಿಗಳು ಆಗತ್ತೆ. ಈ 8,000 ಕೋಟಿ ರೂಪಾಯಿಗಳನ್ನ ಸರ್ಕಾರಿ ಭೂಮಿಯ ಜಾಗವೇ ಇದನ್ನ ಲಪ್ತಾಯಿಸ್ಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿಯೇ ಬಿಡದಿ ಟೌನ್ಶಿಪ್ ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು JDS ಬಿಜೆಪಿ ಪಾದಯಾತ್ರೆ ಆಗಿರಬಹುದು, JDS ಜಂಟಿ ಹೋರಾಟ ಆಗಿರಬಹುದು. ಯಾರೇ ಬಿಡದಿ ಟೌನ್ಶಿಪ್ ಬೇಡ ಅಂತ ಹೇಳಿದ್ರು ಕೂಡ ಯಾಕೆ ಈ ಒಂದು ಪ್ರಾಜೆಕ್ಟ್ ನ ಈ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಕೈ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಇದು 8,000 ಕೋಟಿ ರೂಪಾಯಿಗಳು ಜೇಬಿಗೆ ಇಳಿಸ್ಕೊಳ್ಳೋ ಅಂತ ಹುನ್ನಾರ. ಆದಷ್ಟು ಬೇಗ ಬಿ ನಾಗೇಂದ್ರ ಅವರ ರಾಜೀನಾಮೆನ ವಾಲ್ಮೀಕಿ ನಿಗಮದ ಹಣವನ್ನ ದುರುಪಯೋಗ ಮಾಡ್ಕೊಂಡಿರುವಂತ ಪ್ರಕರಣದಲ್ಲಿ ಪಡೆದುಕೊಂಡ್ರೆ ಬಿಡದಿ ಟೌನ್ಶಿಪ್ ಅವ್ಯವಹಾರವನ್ನ ಕೂಡ ದಾಖಲಾತಿ ಸಮೇತ
ಹೊರಗಡೆ ಎಳಿತೀವಿ ಅನ್ನೋ ಮಾತುಗಳನ್ನ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಈ ರೀತಿಯ ದೊಡ್ಡ ಗಂಭೀರವಾದಂತ ಆರೋಪವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದಾಖಲಾತಿಗಳನ್ನ ಸಂಗ್ರಹ ಮಾಡೇ ಇರ್ತಾರೆ. ಹೀಗಾಗಿ ಯಾವಾಗ ದಾಖಲಾತಿ ಬಿಡುಗಡೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ವಿದ್ಯಾಶ್ರೀ. ಆದ್ರೆ ದಾಖಲಾತಿಗಳಂತೂ ಬಿಜೆಪಿ ಹತ್ರ ಇದೆ ಅನ್ನೋದು ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆ. ಇದೇ ದಾಖಲಾತಿಗಳನ್ನ ಜೆಡಿಎಸ್ ನಾಯಕರು ಮುಂಬರುವಂತ ದಿನದಲ್ಲಿ ಬಿಡುಗಡೆ ಮಾಡಿದ್ರೆ ಅಚ್ಚರಿ ಇಲ್ಲ ವಿದ್ಯಾಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.